ಅದೆಷ್ಟೇ ಮನವೊಲಿಸಿದ್ರು ಅಸಮಾಧಾನಿತ ಶಾಸಕರು ಕ್ಯಾರೆ ಅಂತ ಇಲ್ಲ. ಖುದ್ದು ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ರಾಹುಲ್ ಗಾಂಧಿಯ ಅಖಾಡಕ್ಕಿಳಿದ್ರು ಕೂಡ ಶಾಸಕರ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ಬೇರೆ ದಾರಿ ಇಲ್ಲದೆ ಹೈಕಮಾಂಡ್ ಈಗ ಕೆಲ ಹಾಲಿ ಸಚಿವರಿಗೆ ಕೊಡೋಕೆ ಮುಂದಾಗಿದೆ. ನೋಡ್ಕೊಂಬನ್ನಿ ವರದಿಯನ್ನು. ಹೈಡ್ರಾಮಾದ ನಡುವೆ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದಾಯಿತು. ಸಾಕಷ್ಟು ಗೊಂದಲಗಳ ನಡುವೆ 19 ಸಚಿವರು ಪ್ರಮಾಣವಚನವನ್ನ ಸ್ವೀಕರಿಸಿದ್ದು ಕೂಡ ಆಯಿತು. ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದು 3 ದಿನಗಳೇ ಕಳೆದೋಯಿತು. ಇಷ್ಟಾದರೂ ಕೂಡ ಈ ನೂತನ ಸಚಿವರಿಗೆ ಮಾತ್ರ ಖಾತೆ ಹಂಚಿಕೆಯಾಗಿಲ್ಲ. ಕೆಲ ನೂತನ ಸಚಿವರಿಗೆ ಕಾದಿದೆಯಾ ಕೋಕ್ ಭಾಗ್ಯ? ಅಸಮಾಧಾನಿತ ಶಾಸಕರಿಗೆ ಸಿಗುತ್ತಾ ಸಚಿವ ಸ್ಥಾನ? ನೂತನ ಸಚಿವರು ಪ್ರಮಾಣವಚನವನ್ನು ಸ್ವೀಕರಿಸಿ 3 ದಿನ ಕಳೆದರೂ ಕೂಡ ಖಾತೆ ಭಾಗ್ಯ ಸಿಕ್ಕಿಲ್ಲ. ಅಷ್ಟಕ್ಕೂ ಈ ಖಾತೆ ಹಂಚಿಕೆ ವಿಳಂಬ ಆಗ್ತಿರೋದು ಯಾಕೆ ಅಂತ ಒಳಹೊಕ್ಕಿ ನೋಡಿದಾಗ ನಮಗೆ ಕಂಡಿದ್ದೇ ಬೇರೆ. ಅಸಮಾಧಾನಿತ ಶಾಸಕರ ಬಂಡಾಯವೇ ಖಾತೆ ಹಂಚಿಕೆಯನ್ನ ವಿಳಂಬಗೊಳಿಸಿದೆ. ರೆಬೆಲ್ ಶಾಸಕರ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ಬೇರೆಯದ್ದೇ ಮದ್ದರಿತಾ ಇದೆಯಂತೆ. ಅಸಮಾಧಾನಿತರಿಗೆ ಮಂತ್ರಿಗಿರಿ ಸಿಗದೇ ಇರುವುದಕ್ಕೆ ಕೆಲವೊಂದಿಷ್ಟು ಹಿರಿಯ ಶಾಸಕರು ನಿಗಿನಿಗಿ ಕೆಂಡವಾಗಿದ್ದಾರೆ. ಇನ್ನು ಕೆಲವರು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಬಂಡಾಯ ಶಮನಕ್ಕೆ ಹರಸಾಹಸವನ್ನು ಪಡೆದಿದ್ದಾರೆ. ಅದೆಷ್ಟೇ ಮನವೊಲಿಸಿದ್ರು ಕೂಡ ನಮಗೆ ಸಚಿವ ಸ್ಥಾನ ಬಿಟ್ಟು ಬೇರೇನು ಬೇಡ ಅಂತ ಶಾಸಕ ಎಂ ಕೃಷ್ಣಪ್ಪ ಸೇರಿ ಹಲವು ಹಿರಿಯ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಬೇರೆ ದಾರಿ ಇಲ್ಲದೆ ಸಿಎಂ ಡಿಕೆ ಶಿವಕುಮಾರ್ ಕೆಲವೊಂದಿಷ್ಟು ನೂತನ ಸಚಿವರಿಗೆ ಕೋಕ್ ನೀಡೋಕೆ ಚಿಂತನೆ ಮಾಡಿದ್ದಾರಂತೆ. ಕೆಲ ಹಾಲಿ ಸಚಿವರನ್ನ ಕೈಬಿಟ್ಟು ಅತೃಪ್ತ ಶಾಸಕರಿಗೆ ಮಣೆ ಹಾಕೋಕೆ ಪ್ಲಾನ್ ಮಾಡಿದ್ದಾರಂತೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಸಮಸ್ಯೆಗಳ ಸರಮಾಲೆಗಳ ಇದ್ರೂ ಕೂಡ ಸದ್ಯಕ್ಕೆ ಖಾತೆ ಹಂಚಿಕೆಯಿಂದ ಸಿಎಂ ಡಿಕೆ ಶಿವಕುಮಾರ್ ದೂರ ಉಳಿದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಈ ಎಲ್ಲ ಕಸರತ್ತು ಮುಗಿದ ಬಳಿಕವೇ ಹೊಸ ಸಚಿವರಿಗೆ ಖಾತೆ ನೀಡಲು ಪ್ಲಾನ್ ಮಾಡಿದ್ದಾರಂತೆ. ಮಂತ್ರಿಗಿರಿ ತ್ಯಾಗಕ್ಕೆ ಮುಂದಾದ ಸಚಿವರು ಒಂದ್ ಕಡೆ ಹಾಲಿ ಸಚಿವರಿಗೆ ಕೋಕ್ ನೀಡಿ ಅಸಮಾಧಾನಿತ ಶಾಸಕರ ಬಂಡಾಯ ತಣಿಸಲು ಸಿಎಂ ಚಿಂತನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಸಿಎಂ ಆಪ್ತರು ಸೇರಿ ಕೆಲವರು ಮಂತ್ರಿಗಿರಿ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಹಾಗೂ ಸಚಿವ ಬಸವರಾಜ ರಾಯರೆಡ್ಡಿ ಸಚಿವ ಸ್ಥಾನ ತ್ಯಾಗ ಮಾಡೋದಾಗಿ ಹೇಳಿದ್ದಾರೆ. ಎಂ ಕೃಷ್ಣಪ್ಪ ಅವರು ಹೇಳ್ತಾ ಇದ್ದಾರೆ ಸರ್ ಮಾಧ್ಯಮಗಳಿಗೆ, ನಾವು ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಒಪ್ಕೊಳ್ತೇನೆ, ಬೇರೆ ಯಾವ ಸ್ಥಾನಮಾನಗಳು ನಮ್ಗೆ ಬೇಡ ಅನ್ನುವಂಥದ್ದು. ಆಯ್ತು, ಅದನ್ನ ಕೊಡೋದಾದ್ರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲ ಕೂಡ ಬದ್ಧ ಇದ್ದೀವಿ. ಅಂದ್ರೆ ಈಗ ಚರ್ಚೆಗೆ ಬಂದಿರತಕ್ಕಂಥದ್ದು ಯಾರೋ ಒಂದಷ್ಟು ಜನನ ಕೈ ಬಿಟ್ಟು ಅಸಮಾಧಾನಿತರನ್ನು ಸೇರಿಸ್ಕೊಳ್ತಾರೆ ಅನ್ನುವಂಥದ್ದು ಇರತಕ್ಕಂಥದ್ದು. ಇರ್ಲಿ ಬಿಡಿ, ಹೈಕಮಾಂಡ್ ಏನಾರ ಆ ರೀತಿ ತೀರ್ಮಾನ ಮಾಡಿದ್ರೆ ನಾವೆಲ್ಲದಕ್ಕೂ ರೆಡಿ ಇದೀವಿ. ನೀವು ರೆಡಿ ಇದೀರಿ ಸರ್? ನಾವು ರೆಡಿ ಇದೀವಿ. ಅಂದ್ರೆ ಪಕ್ಷದಲ್ಲಿ ಅಸಮಾಧಾನ ಇದ್ರೆ ತನ್ಸೋಕ್ ತಾವು ರೆಡಿ ಆಗ್ತೀರಿ? ಖಂಡಿತ. ನನಗೆ ಪಕ್ಷ ಮುಖ್ಯ, ನಂತರ ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರ ಹಿತಾಸಕ್ತಿ ಮುಖ್ಯ. ನಾವು ಯಾವುದೇ ತ್ಯಾಗಕ್ಕೆ ರೆಡಿ ಇದೀವಿ. ಪಕ್ಷ ನನ್ನ ಮೇಲೆ ಇದನ್ನ ಇಟ್ಟಿದ್ದಾರೆ, ಮಾಡಿಲ್ಲ ನಾನು ಅಸಮಾಧಾನ ಆಗ್ತಿಲ್ಲ. ಬೇಕಾದ್ರೆ ಇವತ್ತು ಮುಖ್ಯಮಂತ್ರಿಗಳು ಇನ್ ಬೇಡಪ್ಪ, ಐ ಆಮ್ ರೆಡಿ. ನನಗೆ ಏನು ಸಮಸ್ಯೆ ಇಲ್ಲ. ಅಧಿಕಾರದಿಂದನೇ ಎಲ್ಲ ಆಗುತ್ತೆ ಅಂತ ಬೇಕು. ಅದು ಕೆಲವು ಸಾರಿ ಆಗೋದಿಲ್ಲ. ನಾನು ಎಷ್ಟೋ ಸಾರಿ ಆಗಲಿಲ್ಲ. ಈ ಧರ್ಮಸಿಂಗ್ ಕ್ಯಾಬಿನೆಟ್ ನಾನಾದ್ನ ಮಾಡಲಿಲ್ಲ, ಅಮರೇಗೌಡರಾದಂಗೆ ಕಾಣುತ್ತೆ ಅವಾಗ. ಮತ್ತೆ ಕೇವಲ ಈ ಇಬ್ಬರು ನಾಯಕರಷ್ಟೇ ಅಲ್ಲ, ಸಚಿವ ಮುನಿಯಪ್ಪ ಹಾಗೂ ಲಕ್ಷ್ಮಣ್ ಸವದಿ ಕೂಡ ಅಸಮಾಧಾನಿತ ಶಾಸಕರಿಗಾಗಿ ಸಚಿವ ಸ್ಥಾನವನ್ನ ತ್ಯಾಗ ಮಾಡಲು ಸಿದ್ಧ ಎಂದಿದ್ದಾರೆ. ಸಹಾನುಭೂತಿಯನ್ನು ವ್ಯಕ್ತಪಡಿಸೋರು ನಿನ್ನೆ ಬೆಳಗ್ಗೆ ಸವದಿಯವರು ಬಂದು, ಇಲ್ಲ ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ನಾನು ಅಷ್ಟು ಸಣ್ಣವರಾಗಕ್ಕೆ ನಾನು ಹೇಳ್ತಾ ಇರಲಿಲ್ಲ. ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನ ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನನ್ನ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದ್ರು. ಸಚಿವರ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಸಿಎಂ ಡಿಕೆ ಶಿವಕುಮಾರ್ ಕೆಲ ಹಾಲಿ ಸಚಿವರಿಗೆ ಕೋಕ್ ನೀಡಿ ಅಸಮಾಧಾನಿತ ಶಾಸಕರಿಗೆ ಮಂತ್ರಿಗಿರಿ ಭಾಗ್ಯ ನೀಡಿದ್ರೂ ಯಾವುದೇ ಆಶ್ಚರ್ಯವಿಲ್ಲ.